ನಮಸ್ಕಾರ. ಇಂದು ನಾವು ಮಾತನಾಡಲಿರುವ ವ್ಯಕ್ತಿ ಉಡುಪಿ ಜಿಲ್ಲೆಯ ಹೆಮ್ಮೆ. ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರನ್ನರ್ ಅಪ್ ಆಗಿ ಇಡೀ ಕರ್ನಾಟಕದ ಗಮನ ಸೆಳೆದ ರಕ್ಷಿತಾ ಶೆಟ್ಟಿ ಅವರ ಸರಳ ಜೀವನದಿಂದ ಹಿಡಿದು ಬಿಗ್ ಬಾಸ್ ಮನೆಯಲ್ಲಿ ಮಾಡಿದ ಅದ್ಭುತ ಪ್ರಯಾಣದವರೆಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಿ. ರಕ್ಷಿತಾ ಶೆಟ್ಟಿ ಉಡುಪಿ ಮೂಲದ ಯುವ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಅವರು ಮುಖ್ಯವಾಗಿ ತಮ್ಮ ಅಡುಗೆ ವಿಡಿಯೋಗಳು, ಗ್ರಾಮೀಣ ಜೀವನ ಶೈಲಿ ಹಾಗೂ ಸರಳ ವ್ಯಕ್ತಿತ್ವದ ಮೂಲಕ ಜನಪ್ರಿಯತೆ ಗಳಿಸಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ವಿಡಿಯೋಗಳಿಗೆ ಸಾವಿರಾರು ಮತ್ತು ಲಕ್ಷಾಂತರ ವೀಕ್ಷಣೆಗಳು ಬರುತ್ತಿದ್ದವು. ಅವರ ಮಾತಿನ ಶೈಲಿ, ನೈಸರ್ಗಿಕ ಅಭಿನಯ ಮತ್ತು ಯಾವುದೇ ನಟನೆಯಿಲ್ಲದ ಸರಳ ವ್ಯಕ್ತಿತ್ವ ಜನರನ್ನು ಸೆಳೆಯಿತು. ಉಡುಪಿಯ ಸಂಸ್ಕೃತಿ, ಮನೆಯ ಅಡುಗೆ ಮತ್ತು ದೈನಂದಿನ ಬದುಕನ್ನು ತೋರಿಸುತ್ತಾ ಅವರು ಒಂದು ವಿಶೇಷ ಅಭಿಮಾನಿ ಬಳಗವನ್ನು ನಿರ್ಮಿಸಿಕೊಂಡರು ಮತ್ತು ಬಿಗ್ ಬಾಸ್ಗೆ ಪ್ರವೇಶ ಮಾಡಿದರು. ಹೇಗೆ 2025ರಲ್ಲಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸ್ಪರ್ಧಿಯಾಗಿ ಪ್ರವೇಶಿಸಿದರು. ಮೊದಲ ದಿನದಿಂದಲೇ ಅವರು ತಮ್ಮ ನೇರ ಮಾತು ಮತ್ತು ಸರಳ ವ್ಯಕ್ತಿತ್ವದ ಮೂಲಕ ಗಮನ ಸೆಳೆದರು. ಆರಂಭದಲ್ಲಿ ಅವರು ಹೆಚ್ಚು ಮಾತನಾಡದ ಸ್ಪರ್ಧಿ ಎಂದು ಕೆಲವರು ಭಾವಿಸಿದ್ದರು. ಆದರೆ ದಿನಗಳು ಕಳೆದಂತೆ ಅವರ ನಿಜವಾದ ವ್ಯಕ್ತಿತ್ವ ಹೊರಬರಲು ಶುರುವಾಯಿತು. ಮನೆಯಲ್ಲಿ ನಡೆಯುವ ಟಾಸ್ಕ್ಗಳು, ಚರ್ಚೆಗಳು ಮತ್ತು ಭಿನ್ನಾಭಿಪ್ರಾಯಗಳ ನಡುವೆ ಅವರು ತಮ್ಮದೇ ಆದ ಶೈಲಿಯಲ್ಲಿ ಆಟವನ್ನು ಮುಂದುವರಿಸಿದರು. ಬಿಗ್ ಬಾಸ್ನ ಪ್ರಮುಖ ಕ್ಷಣಗಳು ರಕ್ಷಿತಾ ಅವರ ಪ್ರಯಾಣದಲ್ಲಿ ಹಲವು ಪ್ರಮುಖ ಕ್ಷಣಗಳು ಕಂಡುಬಂದವು. ಅವರು ಅನೇಕ ಬಾರಿ ಟೀಕೆಗಳನ್ನು ಎದುರಿಸಿದರು. ಕೆಲವು ಸಂದರ್ಭಗಳಲ್ಲಿ ಸಹ ಸ್ಪರ್ಧಿಗಳೊಂದಿಗೆ ವಾಗ್ವಾದಗಳು ನಡೆದವು. ವಿಶೇಷವಾಗಿ ಕೆಲವು ಟಾಸ್ಕ್ಗಳಲ್ಲಿ ಅವರು ತೋರಿದ ಧೈರ್ಯ ಮತ್ತು ಆತ್ಮವಿಶ್ವಾಸ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಒಂದು ಹಂತದಲ್ಲಿ ಅವರನ್ನು ಸೀಕ್ರೆಟ್ ರೂಮ್ಗೆ ಕಳುಹಿಸಿದ ಟ್ವಿಸ್ಟ್ ಕೂಡ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಅಲ್ಲಿ ಅವರು ಇತರ ಸ್ಪರ್ಧಿಗಳ ಆಟಗಳನ್ನು ಗಮನಿಸುವ ಅವಕಾಶ ಪಡೆದರು. ಬಹಳಷ್ಟು ಪ್ರೇಕ್ಷಕರು ರಕ್ಷಿತಾ ಅವರ ಪ್ರಾಮಾಣಿಕತೆ ಮತ್ತು ನೈಜ ವ್ಯಕ್ತಿತ್ವವನ್ನು ಮೆಚ್ಚಿದರು. ಅವರು ಯಾವುದೇ ಕೃತಕ ನಟನೆ ಇಲ್ಲದೆ ತಮ್ಮ ನಿಜ ಸ್ವಭಾವದಲ್ಲೇ ಆಟ ಆಡಿದರು ಎನ್ನುವುದು ಅಭಿಮಾನಿಗಳ ಅಭಿಪ್ರಾಯವಾಗಿತ್ತು. ಗ್ರ್ಯಾಂಡ್ ಫಿನಾಲೆ ಮತ್ತು ರನ್ನರ್ ಅಪ್ ಸ್ಥಾನ ಪಡೆದ ನಮ್ಮ ರಕ್ಷಿತಾ ಶೆಟ್ಟಿ 113 ದಿನಗಳ ದೀರ್ಘ ಪ್ರಯಾಣದ ನಂತರ ರಕ್ಷಿತಾ ಶೆಟ್ಟಿಗೆ ಗ್ರ್ಯಾಂಡ್ ಫಿನಾಲೆಯ ಟಾಪ್ 2 ಸ್ಪರ್ಧಿಗಳಲ್ಲಿ ಸ್ಥಾನ ಪಡೆದುಕೊಂಡರು. ಅಂತಿಮವಾಗಿ ಗಿಲ್ಲಿ ನಟ ವಿಜೇತರಾದರೆ ರಕ್ಷಿತಾ ಶೆಟ್ಟಿ ಪ್ರಥಮ ರನ್ನರ್ ಅಪ್ ಸ್ಥಾನ ಪಡೆದುಕೊಂಡರು. ಇದು ಅವರ ಅಭಿಮಾನಿಗಳಿಗೆ ದೊಡ್ಡ ಹೆಮ್ಮೆಯ ವಿಷಯವಾಗಿತ್ತು. ಉಡುಪಿ ಜಿಲ್ಲೆಯ ಯುವತಿಯೊಬ್ಬಳು ರಾಜ್ಯ ಮಟ್ಟದ ಅತಿ ದೊಡ್ಡ ರಿಯಾಲಿಟಿ ಶೋನಲ್ಲಿ ರನ್ನರ್ ಅಪ್ ಆಗಿರುವುದು ಗಮನಾರ್ಹ ಸಾಧನೆ. ಈ ಸಾಧನೆಯ ನಂತರ ಅವರ ಜನಪ್ರಿಯತೆ ಇನ್ನೂ ಹೆಚ್ಚಾಯಿತು. ಈಗ ಏನು ಮಾಡುತ್ತಿದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿ? ಬಿಗ್ ಬಾಸ್ ನಂತರ ರಕ್ಷಿತಾ ಶೆಟ್ಟಿ ಹಲವು ಹೊಸ ಅವಕಾಶಗಳನ್ನು ಪಡೆಯುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಇನ್ನಷ್ಟು ಸಕ್ರಿಯರಾಗಿದ್ದಾರೆ. ಅಭಿಮಾನಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಹೊಸ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ನೀವು ಹೇಳಿದಂತೆ ಅವರು ಪ್ರಸ್ತುತ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದು ಅವರ ಅಡುಗೆ ಪ್ರತಿಭೆಯ ಮತ್ತೊಂದು ಜನರ ಮುಂದೆ ತರುವ ಉತ್ತಮ ವೇದಿಕೆಯಾಗಬಹುದು. ಅಡುಗೆ ಕ್ಷೇತ್ರದಲ್ಲಿ ಈಗಾಗಲೇ ಜನಪ್ರಿಯತೆ ಗಳಿಸಿರುವ ಕಾರಣ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಅವರು ಉತ್ತಮ ಪ್ರದರ್ಶನ ನೀಡುವ ನಿರೀಕ್ಷೆಯಿದೆ. ಉಡುಪಿಯ ಸರಳ ಹುಡುಗಿಯಿಂದ ಕರ್ನಾಟಕದ ಮನೆ ಮಾತಾದ ಸ್ಪರ್ಧಿಯಾಗಿ ಬೆಳೆದ ರಕ್ಷಿತಾ ಶೆಟ್ಟಿ ಅವರ ಪ್ರಯಾಣ ನಿಜಕ್ಕೂ ಪ್ರೇರಣಾದಾಯಕ. ಸಾಮಾಜಿಕ ಜಾಲತಾಣಗಳಿಂದ ಬಿಗ್ ಬಾಸ್ ವೇದಿಕೆವರೆಗೆ ಅವರು ತಲುಪಿದ ಸಾಧನೆ ಯುವಕರಿಗೆ ಸ್ಫೂರ್ತಿ ನೀಡುತ್ತದೆ. ರಕ್ಷಿತಾ ಶೆಟ್ಟಿ ಬಗ್ಗೆ ನೀವು ಏನು ಅಂದ್ಕೊಂಡಿದ್ದೀರಾ? ಅವರು ಬಿಗ್ ಬಾಸ್ ಗೆಲ್ಲಬೇಕಿತ್ತಾ
ಅಂತ ಹೇಳಿಬಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ರಕ್ಷಿತಾ ಶೆಟ್ಟಿಯವರು ಕ್ವಾಟ್ಲೆ ಕಿಚನ್ಗೆ ಆಯ್ಕೆಯಾಗಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಅವರು ಈ ಕ್ವಾಟ್ಲೆ ಕಿಚನ್ನಿಂದ ರಕ್ಷಿತಾ ಶೆಟ್ಟಿ ಈಗ ಕ್ವಾಟ್ಲೆ ಕಿಚನ್ ರಕ್ಷಿತಾ ಶೆಟ್ಟಿ ಅಂತ ಹೆಸರುವಾಸಿಯನ್ನು ಪಡೆಯಲಿ. ಶೆಫ್ ರಕ್ಷಿತಾ ಶೆಟ್ಟಿ ಅಂತ ಹೆಸರನ್ನು ಪಡೆಯಲಿ. ಮುಂದೆ ಅವರ ಬ್ಲಾಗ್ಗಳಲ್ಲಿ ಈ ಸುಂದರವಾದ ಹೊಸ ವಿಭಿನ್ನ ರುಚಿ ಇರುವ ತಿಂಡಿಗಳನ್ನು ನಾವು ನೋಡಬಹುದು. ಅವರಿಗೆ ನಾವು ಅಭಿನಂದನೆ ಸಲ್ಲಿಸೋಣ ಮತ್ತು ಅವರಿಗೆ ಹಾರೈಸೋಣ. ಕ್ವಾಟ್ಲೆ ಕಿಚನ್ನ ವಿನ್ನರ್ ಆಗಿ ಅವರು ಹೊರಬರಲಿ ಅಂತ ಹೇಳಿಬಿಟ್ಟು, ರಕ್ಷಿತಾ ಶೆಟ್ಟಿ ಅವರು ತುಂಬಾ ಎಫರ್ಟ್ ಆಗಿ ತುಂಬ ಸರಳವಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡವರು. ಮಧ್ಯಮ ವರ್ಗದವರು ಸಹ ಏನಾದರೂ ಸಾಧಿಸಿ ತೋರಿಸಬಹುದು ಎಂದು ಯುವ ಪೀಳಿಗೆಗೆ ತೋರಿಸಿಕೊಟ್ಟವರು. ನಮಸ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.